Hello students, welcome back to SPK English Academy. I am Sarana Visappa. In today's video, I will be discussing with you verb and its kinds, especially transitive and intransitive verbs. First, to look at verb. What do you mean by verb? ವರ್ಬ್ ಅಂತಂದರೆ ಕನ್ನಡದಲ್ಲಿ ಕ್ರಿಯಾಪದ ಅಂತ ನಾವು ಹೇಳ್ತೇವೆ. ಕ್ರಿಯಾಪದ. ವಾಟ್ ಡು ಮೀನ್ ಬೈ ವರ್ಬ್? ಸಿ, ಆಲ್ ಆಕ್ಷನ್ ವರ್ಡ್ಸ್ ಆರ್ ವರ್ಬ್ಸ್. ಎ ವರ್ಡ್ ವಿಚ್ ಹ್ಯಾಸ್ ಆನ್ ಆಕ್ಷನ್, ಇಟ್ ಈಸ್ ಎ ವರ್ಬ್. ಯಾವ ಶಬ್ದ ಕ್ರಿಯೆಯನ್ನು ಹೊಂದಿರ್ತೈತಲ್ಲ ಅದು ಕ್ರಿಯಾಪದ ಅಥವಾ ಕ್ರಿಯೆಯನ್ನು ಸೂಚಿಸುವಂಥ ಪದಗಳೆಲ್ಲವೂ ಕ್ರಿಯಾಪದಗಳಂತೂ ನಾವು ಹೇಳ್ತೇವೆ. ಈಗ ಎ ವರ್ಬ್ ಶೋಸ್ ಅನ್ ಆಕ್ಷನ್ ಆರ್ ಪೊಸಿಷನ್ ಆಫ್ ಎ ನೌನ್. ನೋಡಿ, ಈ ಕ್ರಿಯಾಪದ ನಾಮಪದದ ಕ್ರಿಯೆ ಮತ್ತು ಅದರ ಸ್ಥಾನವನ್ನು ತೋರಿಸುತ್ತದೆ. ನೋಡಿ, ಎ ವರ್ಬ್ ಶೋಸ್ ಅನ್ ಆಕ್ಷನ್ ಆರ್ ಅ ಪೊಸಿಷನ್ ಆಫ್ ಎ ನೌನ್. ಎ ವರ್ಬ್ ಆರ್ ಎ ವರ್ಡ್ ವಿಚ್ ಇಂಡಿಕೇಟ್ಸ್ ದ ಆಕ್ಷನ್ ಆ್ಯಂಡ್ ದ ಪೊಸಿಷನ್ ಆಫ್ ಎ ನೌನ್, ದಟ್ ಈಸ್ ವರ್ಬ್ ಅಂತ. Or another one definition is here. Verb is described as a word which is used to indicate an action, a state of being, of existence or possession. ಈ ರೀತಿಯಾಗಿ ವರ್ಬ್ ಅನ್ನು ನಾವು ವಿವಿಧ ರೀತಿಯಲ್ಲಿ ಇಲ್ಲಿ ವ್ಯಾಖ್ಯಾನಿಸಬಹುದು. ವಿ ಕ್ಯಾನ್ ಡಿಫೈನ್ ವರ್ಬ್ ಇನ್ ಡಿಫರೆಂಟ್ ವೇಸ್. ನೋಡಿ, ಕ್ರಿಯೆಯನ್ನು ಸೂಚಿಸುವ ಎಲ್ಲ ಪದಗಳು ಕ್ರಿಯಾಪದಗಳು ಅಂತ ನಾವು ಹೇಳ್ತೇವೆ. The words which have action, those are called verbs. All the moment words are called also verbs. The words which indicate motion, those are also verbs. ಯಾವ ಶಬ್ದಗಳಲ್ಲಿ ಕ್ರಿಯೆ ಇರ್ತದಲ್ಲ, ಯಾವ ಶಬ್ದಗಳ ಚಲನೆಯನ್ನು ತೋರಿಸ್ತದಲ್ಲ, ಅವೆಲ್ಲವುಗಳು ಕ್ರಿಯಾಪದಗಳು. Now to look at the examples of verbs. ಈ ವರ್ಬ್ಗೆ ಉದಾಹರಣೆಗಳನ್ನು ನೋಡೋಣ. ಈ ಮೊದಲನೇ ಉದಾಹರಣೆ, ನೆಕ್ಸ್ಟ್ ಫಸ್ಟ್ ಎಕ್ಸಾಂಪಲ್, ಚಿಲ್ಡ್ರನ್ ವಾಚ್ ಎ ಮೂವಿ ಆನ್ ದ ಟಿವಿ. ಇನ್ ದಿಸ್ ಸೆಂಟೆನ್ಸ್ ವಿಚ್ ಇಸ್ ದ ವರ್ಬ್? ಈ ವಾಕ್ಯದಲ್ಲಿ ವಾಚ್ ಅನ್ನುವಂಥದ್ದು ಕ್ರಿಯಾಪದವಾಗಿದೆ. ಯಾಕಂದರೆ ವಾಚ್ ಅಂತಕ್ಕಂಥ ಶಬ್ದದಲ್ಲಿ ಕ್ರಿಯೆ ಇದೆ. ಇಟ್ ಇಂಡಿಕೇಟ್ಸ್ ಆಕ್ಷನ್. ಎರಡನೇ ಸೆಕೆಂಡ್ ಎಕ್ಸಾಂಪಲ್, Arun plays cricket. ನೋಡಿ, Suresh ate a mango. So in the first example, in this example, plays is a verb. In the second example, ate is a verb. The bike moves, here moves is a verb. She is a doctor, here is a doctor. So in all these examples, the underlined words are verbs because they have action, they indicate action, they describe the noun's action, they indicate the position and the existence of a noun. So that's why those underlined words are called as verbs. ನೋಡಿ, in verbs, different types of verbs are there. There are many kinds of verbs in English language. So in order to make you know what are the verbs, what kind of different verbs are there in English language, I have listed those here. So see, first one, the transitive and intransitive verbs. Second one, strong and weak verbs. Third one, regular and irregular verbs.
Fourth one, finite and non-finite verbs. Fifth one, helping verbs, or we also call these as auxiliary verbs. ವಿದ್ಯಾರ್ಥಿಗಳೇ, ಈ 5 ಪ್ರಕಾರದ ವರ್ಬ್ಗಳನ್ನು ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನೋಡಬಹುದು ಅಂತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಕೇವಲ ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನಾವು ಜಸ್ಟ್ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಟು ಲುಕ್ ಎಟ್ ದ ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಓನ್ಲಿ. ನೋಡಿ, many students, even the teacher also get confusion while using or while identifying transitive and intransitive verbs. Transitive verbs ನೋಡಿ, ಟ್ರಾನ್ಸಿಟಿವ್ ವರ್ಬ್ಸ್ ಅಂತಂದ್ರೆ ಏನು, ಯಾವ ಕ್ರಿಯಾಪದಗಳಿಗೆ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ ಅನ್ನೋದನ್ನ ನೋಡೋಣ. ಟ್ರಾನ್ಸಿಟಿವ್ ವರ್ಬ್ಸ್, ಎ ವರ್ಬ್ ವಿಚ್ ಹ್ಯಾಸ್ an object is termed as transitive verb. A verb which has an object, so that is transitive verb. ಯಾವ ಕ್ರಿಯಾಪದವು ತನ್ನದೇ ಆಗಿರತಕ್ಕಂಥ ಆಬ್ಜೆಕ್ಟ್ ಅನ್ನು ಹೊಂದಿರುತ್ತದಲ್ಲ, ಆ ಕ್ರಿಯಾಪದವನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಅಂದರೆ ಯಾವಾಗ ಒಂದು ವಾಕ್ಯದಲ್ಲಿ ಒಂದು ವಾಕ್ಯದಲ್ಲಿ ಅಥವಾ ಸೆಂಟೆನ್ಸ್ ಅಲ್ಲಿ ವರ್ಬ್ ಇದ್ದು ವರ್ಬ್ ಜೊತೆಗೆ ಆಬ್ಜೆಕ್ಟ್ ಇದ್ರೆ ಆ ಕ್ರಿಯಾಪದ ಆಟೋಮೆಟಿಕ್ ಆಗಿ ಅದನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೇವೆ. A verb which has an object, this kind of verb is called as transitive verb ಅಂತ. ಈಗ ಎಕ್ಸಾಂಪಲ್ ನೋಡೋಣ. I like, first ನೋಡಿ, I like all flowers. So here I is the subject, like is a verb, all flowers it is object. So that's why here like is a transitive verb because it has an object. ಇಲ್ಲಿ ಲೈಕ್ ಅನ್ನೋದು ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಯಾಕಂತಂದ್ರೆ ಅಲ್ಲಿ ಅದು ಅಬ್ಜೆಕ್ಟ್ ಅನ್ನ ಹೊಂದಿದೆ ಅಂತ. ಈಗ ನೆಕ್ಸ್ಟ್ ಎಕ್ಸಾಂಪಲ್, ಶಿ ಸ್ಪೀಕ್ಸ್ ಇಂಗ್ಲಿಷ್ ವೆಲ್ ಅಂತ. ನೋಡಿ, ಇಲ್ಲಿ ಕ್ರಿಯಾಪದ ಯಾವುದು? ಸ್ಪೀಕ್ಸ್ ಈಸ್ ಎ ವರ್ಬ್ ಹಿಯರ್. It has English as its object. Here English is object for the verb speaks. So that's why here speak is also a transitive verb. Next example, ಮುಂದಿನ ಉದಾಹರಣೆಯಲ್ಲಿ, my father brought me a watch. ಈ ಸೆಂಟೆನ್ಸ್ ಅಲ್ಲಿ ಬಾಟ್ ಇದೆಯಲ್ಲ, ಬಾಟ್ ಮೀ ಎ ವಾಚ್, ಬಾಟ್ ಅನ್ನುವಂಥದ್ದು ವರ್ಬ್ ಆಗಿದೆ. ಎಂಥ ವರ್ಬ್ ಆಗಿದೆ ಇದು? ಟ್ರಾನ್ಸಿಟಿವ್ ವರ್ಬ್ ಆಗಿದೆ ಇದು. ವೈ? ಇಟ್ ಹ್ಯಾಸ್ ಇಟ್ಸ್ ಓನ್ ಆಬ್ಜೆಕ್ಟ್. ಅದು ಆಬ್ಜೆಕ್ಟ್ ಅನ್ನ ಹೊಂದಿದೆ, ಅದಕ್ಕಾಗಿ ನಾವು ಅದನ್ನ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೇವೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ, ಜ್ಯೋತಿ ಪ್ರೆಸೆಂಟೆಡ್ ಮೀ ಎ ಬುಕ್. ಪ್ರೆಸೆಂಟೆಡ್ ಈಸ್ ಅ ವರ್ಬ್. ಮೀ ಅಂಡ್ ಬುಕ್, ದೀಸ್ ಆರ್ ಆಬ್ಜೆಕ್ಟ್ಸ್. ಅಂದರೆ ಈ ವಾಕ್ಯದಲ್ಲಿ ಕೂಡ ಆಬ್ಜೆಕ್ಟ್ ಇದೆ ಅಂತಂದರೆ ಆಟೋಮೆಟಿಕಲಿ ಆ ಕ್ರಿಯಾಪದ ಟ್ರಾನ್ಸಿಟಿವ್, ಆ ವರ್ಬ್ ಟ್ರಾನ್ಸಿಟಿವ್ ವರ್ಬ್ ಅಂತ ನಾವು ಕರಿಬೇಕು. ಯಾವ ಕ್ರಿಯಾಪದಗಳು ಆಬ್ಜೆಕ್ಟನ್ನು ಹೊಂದಿರ್ತಾವಲ್ಲ ಸೆಂಟೆನ್ಸಲ್ಲಿ, ಆ ಎಲ್ಲ ಕ್ರಿಯಾಪದಗಳು ಟ್ರಾನ್ಸಿಟಿವ್ ವರ್ಬ್ ಆಗಿ ಮಾರ್ಪಡ್ತವೆ. ನಾವು ಒಂದೇ ಸೇಮ್ ಕ್ರಿಯಾಪದವನ್ನು ಟ್ರಾನ್ಸಿಟಿವ್ ವರ್ಬ್ ಆಗಿ ಉಪಯೋಗ ಮಾಡ್ಬೋದು ಮತ್ತು ಇಂಟ್ರಾನ್ಸಿಟಿವ್ ಆಗಿ ಉಪಯೋಗ ಮಾಡ್ಬೋದು. ಈಗ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತಂದ್ರೆ ಯಾವುವು, ಯಾಕೆ ಕರಿತೇವೆ ಅಂತ. ಎ ವರ್ಬ್ ವಿಚ್ ಹ್ಯಾಸ್ ನೋ ಆಬ್ಜೆಕ್ಟ್. ಸಿ, ಎ ವರ್ಬ್ ವಿಚ್ ಹ್ಯಾಸ್ ನೋ ಆಬ್ಜೆಕ್ಟ್ಸ್ ಈಸ್ ನೋನ್ ಆಸ್ ಎನ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದ್ರೆ ಯಾವ ಕ್ರಿಯಾಪದವು ಆಬ್ಜೆಕ್ಟ್ ಅನ್ನ ಹೊಂದಿರುವುದಿಲ್ಲ ಅಂತ ಕ್ರಿಯಾಪದಕ್ಕೆ ನಾವು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. A verb which has no object, that verb is known as intransitive verbs. ನೋಡಿ, ಫಸ್ಟ್ ಎಕ್ಸಾಂಪಲ್ದಲ್ಲಿ ಐ ಸ್ಲೆಪ್ಟ್ ವೆರಿ ವೆಲ್. ಇಲ್ಲಿ ವೆರಿ ವೆಲ್
ಅನ್ನುವಂಥದ್ದು ಅಬ್ಜೆಕ್ಟ್ ಅಲ್ಲ, ಇದು ಅಡ್ವರ್ಬ್ ಅಂತ ಕರಿತೀವಿ ನಾವು. ಇಟ್ ಈಸ್ ಅಡ್ವರ್ಬ್. ಇಟ್ ಈಸ್ ಅಡ್ವರ್ಬ್. ಅದಕ್ಕಾಗಿ ಇಲ್ಲಿ ಅಡ್ವರ್ಬ್ ಆಗಿರೋದ್ರಿಂದ ಅಲ್ಲಿ ಅಬ್ಜೆಕ್ಟ್ ಇಲ್ಲ. ಸ್ಲೆಪ್ಟ್ ಅಂತಕ್ಕಂಥ ಕ್ರಿಯಾಪದಕ್ಕೆ ಇಲ್ಲಿ ಯಾವುದೇ ಅಬ್ಜೆಕ್ಟ್ ಇಲ್ಲ ಈ ಸೆಂಟೆನ್ಸ್ ಅಲ್ಲಿ. ಅದಕ್ಕೆ ಈ ಸ್ಲೆಪ್ಟ್ ಅನ್ನುವಂಥದ್ದು ಇಂಟ್ರಾನ್ಸಿಟಿವ್ ವರ್ಬ್ ಆಗ್ತದೆ. ನೋಡಿ, ಐ ವಾಕ್ ಟು ದ ಥಿಯೇಟರ್, ಅಡ್ವರ್ಬಿಯಲ್ಸ್ ಆಫ್ ಪ್ಲೇಸ್ ಆಗ್ತದೆ ಇದು. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಇದನ್ನ ವಾಕ್ ಅನ್ನುವಂಥದ್ದು ಆಟೋಮೆಟಿಕಲಿ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ನಾವು ಟ್ರೀಟ್ ಮಾಡ್ತೇವೆ. ನೋಡು, ದ ಶಿಪ್ ಸ್ಯಾಂಕ್ ಸಡನ್ಲಿ. ಸಡನ್ಲಿ ಈಸ್ ಅಗೇನ್ ಎನ್ ಅಡ್ವರ್ಬ್. ಇದು ಮತ್ತೆ ಅಡ್ವರ್ಬ್ ಆಗಿದೆ, ಸಡನ್ಲಿ. ಅದಕ್ಕೆ ನಾವು ಇದಕ್ಕೆ ಏನಂತ ಇದ್ದೇವೆ ಅಂತಂದ್ರೆ, ದಿಸ್ ಈಸ್ ಆಲ್ಸೋ ಹಿಯರ್ ಸ್ಯಾಂಕ್ ಈಸ್ ಆಲ್ಸೋ ಆನ್ ಇಂಟ್ರಾನ್ಸಿಟಿವ್ ವರ್ಬ್. He sat in the chair. Sat is also intransitive verb because it has no object. See, in the chair is not an object of sat here. It is praise, prepositional praise, like that. So in the first sentence slept, second sentence walked, and third sentence sank, in the last sentence sat. So these are the intransitive verbs in these sentences because they have no object. So that's why those are called as intransitive verbs. Now we have to look at the difference between intransitive and transitive. ನೋಡು, ಒಂದೇ ಕ್ರಿಯಾಪದವನ್ನು ಉಪಯೋಗಿಸಿ ನಾವು ಟ್ರಾನ್ಸಿಟಿವ್ ವರ್ಬ್ ಆಗಿ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ ಆಗಿ ಬಳಸಿದ್ದೇವೆ. ದ ಸೇಮ್ ವರ್ಬ್ ಈಸ್ ಯೂಸ್ಡ್ ಬೋತ್ ಆಸ್ ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್. ನೋಡಿ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ದಲ್ಲಿ ನೋಡಿ, ದ ಮ್ಯಾನ್ ಸ್ಟಾಪ್ಡ್ ಸಡನ್ಲಿ ಅಂತಿದೆ. ದ ಮ್ಯಾನ್ ಸಬ್ಜೆಕ್ಟ್ ಆದರೆ ಸ್ಟಾಪ್ಡ್ ಅನ್ನುವಂಥದ್ದು ಇಲ್ಲಿ ವರ್ಬ್ ಆಗ್ತದೆ. ಆದರೆ ವಾಟ್ ಅಬೌಟ್ ಸಡನ್ಲಿ? ಸಿ, ಸಡನ್ಲಿ ಈಸ್ ನಾಟ್ object, it is just adverb. ಇದು adverb ಆಗ್ತದೆ. It is an adverb. ಅದಕ್ಕೆ ಇಲ್ಲಿ ಈ ಫಸ್ಟ್ ಸೆಂಟೆನ್ಸ್ ಅಲ್ಲಿ ದ ಮ್ಯಾನ್ ಸ್ಟಾಪ್ಡ್ ಸಡನ್ಲಿ, ಇದರಲ್ಲಿ ಅಬ್ಜೆಕ್ಟ್ ಇಲ್ಲ ಅಂತಂದ್ರೆ ಆ ಸ್ಟಾಪ್ಡ್ ಅನ್ನುವಂಥದ್ದು ವಾಟ್ ಕೈಂಡ್ ಆಫ್ ವರ್ಬ್ ಇಟ್ ಈಸ್ ಇಂಟ್ರಾನ್ಸಿಟಿವ್ ವರ್ಬ್. ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ಸ್ಟಾಪ್, ಅದೇ ಸೇಮ್ ಎಕ್ಸಾಂಪಲ್, ಸೇಮ್ ಕ್ರಿಯಾಪದವನ್ನು ತೆಗೆದುಕೊಂಡಿದ್ದೆ ನಾನು. ಇಲ್ಲಿ ಸ್ಟಾಪ್ ನೋಡಿ, ಈ ಸ್ಟಾಪ್ಡ್ ದ ಕಾರ್ ಅಂದಾಗ ಇಲ್ಲಿ ಕಾರ್ ಅನ್ನುವಂಥದ್ದು ಅಬ್ಜೆಕ್ಟ್ ಆಗುತ್ತೆ. ಅದಕ್ಕಾಗಿ ಸ್ಟಾಪ್ ಅನ್ನುವಂಥದ್ದು ಇಲ್ಲಿ ಅಬ್ಜೆಕ್ಟ್ ಇರೋದ್ರಿಂದ ಈ ಸೆಂಟೆನ್ಸ್ ಅಲ್ಲಿ ಸ್ಟಾಪ್ ಈಸ್ ಎ ಟ್ರಾನ್ಸಿಟಿವ್ ವರ್ಬ್. ಇಲ್ಲಿ ಸ್ಟಾಪ್ ಅನ್ನುವಂಥದ್ದು ಟ್ರಾನ್ಸಿಟಿವ್ ವರ್ಬ್ ಅಂತ ನಾವು ಹೇಳ್ತೀವಿ. ಈಗ ಸೆಕೆಂಡ್ ಎಕ್ಸಾಂಪಲ್, ದೇ ಸ್ಪೋಕ್ ಲೌಡ್ಲಿ. ಇಲ್ಲಿ ಸ್ಪೋಕ್ ಅನ್ನುವಂಥದ್ದು ಕ್ರಿಯಾಪದ ವರ್ಬ್, ಆದರೆ ಲೌಡ್ಲಿ ಅಗೇನ್ ಇಟ್ ಬಿಕಮ್ಸ್ ಅಡ್ವರ್ಬ್. ಇಲ್ಲಿ ಅದೇ ಸೇಮ್ ವರ್ಬ್ ಈಸ್ ಯೂಸ್ಡ್ ಇನ್ ಟ್ರಾನ್ಸಿಟಿವ್ ಆಲ್ಸೋ. ನೋಡಿ, ಸಿ ಸ್ಪೋಕ್ ದ ಟ್ರುತ್. ಸಿ ಸ್ಪೋಕ್ ದ ಟ್ರುತ್. ಇಲ್ಲಿ ಸ್ಪೋಕ್ ಅನ್ನುವಂಥದ್ದು ಸೆಕೆಂಡ್ ಎಕ್ಸಾಂಪಲ್ ಏನಾಗಿದೆ, ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಯಾಕಂದರೆ ಟ್ರುತ್ ಅಂತಕ್ಕಂಥ ಅಬ್ಜೆಕ್ಟ್ ಇದೆ ಅದಕ್ಕೆ. ನೋಡಿ, ಹಿ ಬರ್ನ್ಟ್ ವಿತ್ ಇನ್ಸಲ್ಟ್. It is not an object. Burnt is a verb here. Same. Madhavi burnt her fingers. ಇಲ್ಲಿ burnt ಅನ್ನುವಂಥದ್ದು ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಯಾಕಂದ್ರೆ ಹರ್ ಫಿಂಗರ್ಸ್ ಅನ್ನುವಂಥದ್ದು ಇಲ್ಲಿ ಅಬ್ಜೆಕ್ಟ್ ಆಗುತ್ತೆ. ನೋಡಿ, ದ ಫಿಲ್ಮ್ ಬಿಗಿನ್ಸ್ at 6 PM. ನೋಡಿ, ಬಿಗಿನ್ಸ್ ಇಲ್ಲಿ ಟೈಮ್ ಇದೆ, ಅದು ಅಡ್ವರ್ಬಲ್ಸ್ ಆಫ್ ಟೈಮ್ ಆಗಿದೆ. ಬಿಗಿನ್ಸ್ ಇಲ್ಲಿ ಬಿಗಿನ್ ಅನ್ನುವಂಥದ್ದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಆದರೆ ಅದೇ ಬಿಗಿನ್ ಇಲ್ಲಿ ಸೆಕೆಂಡ್ ಕಾಲಮ್ ಎಕ್ಸಾಂಪಲ್ದಲ್ಲಿ ಏನಾಗಿದೆ, ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಯಾಕಂತಂದ್ರೆ ಇಲ್ಲಿ ವರ್ಕ್ ಅನ್ನುವಂಥದ್ದು ಅಬ್ಜೆಕ್ಟ್ ಇದೆ. ಇಷ್ಟೇ ತಾವು ತಿಳಿದುಕೊಳ್ಬೇಕು. ಯಾವ ಕ್ರಿಯಾಪದವು ಅಬ್ಜೆಕ್ಟನ್ನು ಹೊಂದಿರ್ತದೋ ಅದನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ, ಯಾವ ಕ್ರಿಯಾಪದವು ಅಬ್ಜೆಕ್ಟನ್ನು ಹೊಂದಿರುವುದಿಲ್ಲ ಅದನ್ನು ನಾವು ಇಂಟ್ರಾನ್ಸಿಟಿವ್ ಅಂತ ಐಡೆಂಟಿಫೈ ಮಾಡಬೇಕು. ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಇನ್ ಎ ಸೆಂಟೆನ್ಸ್. ಸೊ if a verb has an object, it is transitive. If a verb
has no its subject, it is intransitive verb. Keep in your mind. In the next class I will discuss the next type of verbs. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ತಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಮುಂದಿನದಲ್ಲಿ ಬೇರೆ ಟೈಪ್ ಆಫ್ ವರ್ಬ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಗ್ರಾಮರ್ನ ಎಲ್ಲ ಟಾಪಿಕ್ಗಳನ್ನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಮುಂದಿನ ವಿಡಿಯೋ ಬರೋವರೆಗೆ ಕಾಯ್ತಾ ಇರಿ.